ಐ ಡ್ಯಾಶ್ ಯು ಅಂದ್ಕೊಂಡು ಈ ಲೆವೆಲ್ಗೆ ನಿನ್ನ ತಲೆ ಕೆಡಿಸಿ ಇಟ್ಬಿಟ್ಟವಳಲ್ಲ ಆ ಹುಡುಗಿ. ಅಬ್ಬಾ ಅಲ್ಲ ಗುರು, ಆ ಹುಡುಗಿ ಎಲ್ಲವಳು, ಹೆಂಗವಳು, ಯಾರ ತರ ಅವಳು, ಕರ್ರಗವಳು, ಬೆಳ್ಳಗವಳು, ಕುರೂಪಿನೋ ಕುಳ್ಳಿನೋ ಕಳ್ಳಿನೋ, ಆ ಮುಖ ನೋಡ್ದೇನೆ ಈ ಲೆವೆಲ್ಗೆ ಡ್ಯಾಶ್ ಹೊಡೆದವಳಲ್ಲ. ಇನ್ನೇನಾದ್ರೂ ಮುಖ ನೋಡ್ಬಿಟ್ಟಿದ್ರೆ ಕುರಿಗಳು ಸಾರ್ ಕುರಿಗಳು. ಏಯ್ ಸ್ವಲ್ಪ ಮೆತ್ತ ಮಾತಾಡೋ, ಅವ್ವ ಏನಾರು ಕೇಳಿಸ್ಕೊಂಡ್ರೆ ಅಷ್ಟೇ. ಆಮೇಲೆ ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಯಾರು ಹೇಳಿದ್ದಾರೆ? ನಿಮ್ಮಂತವ್ರಿಗೆ ಹೇಳಿದ್ದಾರೆ. ಏನ್ ಮಾಡ್ತೀಯಾ? ದಿಲ್ ತೋ ಪಾಗಲೆ ಹೈ, ಇಸ್ಲಿಯೇ ಕುಚ್ ಕುಚ್ ಹೋ ಜಾತಾ ಹೈ. ಪ್ಯಾರ್ ಇಷ್ಕ್ ಮೊಹಬ್ಬತ್ ಆಗೋಯ್ತು ಅಂದ್ರೆ ದಿಲ್ವಾಲೆ ದುಲ್ಹನಿಯ ಲೇ ಜಾಯೆಂಗೆ. ನೀನ್ ಬೇಗ ಹೋಗಿ ಆ ಹುಡುಗಿನ ನೋಡು. ಪ್ರೇಮಿ ನಂಬರ್ 1 ಅಂದ್ರೆ ಪ್ರೇತ್ಸೆ ಕೋತಿಗಳು ಸಾರ್, ಕೋತಿಗಳು ಅಂದ್ರೆ ಬಿ ಅಲೋನ್ ಟು ಬಿ ಹ್ಯಾಪಿ ಅಲೋನ್. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ನಾನು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೇನು ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಸುಮ್ನೆ ತಲೆ ತಿನ್ಬೇಡ, ಹೋಗ ಆಚೆಗೆ. ಯಾಟಕ್ ನಾನಿಲ್ಲಪ್ಪ. ಹಲೋ ಆನಂದ್, ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರಾ? ರೀ ಮತ್ತೆ ಯಾಕ್ರಿ ಫೋನ್ ಮಾಡಿದ್ರಿ? ಐ ಲವ್ ಯು ಅಂತ ಹೇಳೋಕೆ. ಸ್ಟಾಪ್ ಇಟ್ ಐಸೆ. ಒಬ್ಬ ಫ್ಯಾನ್ ಅಂತ ಗೌರವ ಕೊಟ್ರೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ. ಅವತ್ತು ಟಿವಿಲಿ ಲೈವ್ ಪ್ರೋಗ್ರಾಮ್ ನಡೀತಾ ಇದೆ ಅಂತ ಗೊತ್ತಿದ್ದು ಐ ಲವ್ ಯು ಅಂದ್ರಲ್ಲ, ನೀವ್ ಅಂದಿದ್ದನ್ನ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ? ಗೊತ್ತು, ಅದಕ್ಕೆ ಹೇಳಿದ್ದು. ವಾಟ್? ಆದ್ರೆ ಒಂದು ಮಾತ್ರ ನಿಜ, ನೀವ್ ಅಪ್ಸೆಟ್ ಆಗಿದ್ದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಾನ್ ಅಪ್ಸೆಟ್ ಆದ್ರೆ ನಿಮಗ್ ಸಂತೋಷನಾ? ನಾನು ನೀವ್ ಅಪ್ಸೆಟ್ ಆದ್ರೆ ಸಂತೋಷ ಅಲ್ಲ, ನಾನು ಐ ಲವ್ ಯು ಅಂದಿದ್ದಕ್ಕೆ ಅಪ್ಸೆಟ್ ಆದ್ರಲ್ಲ ಅದಕ್ಕೆ ಸಂತೋಷ ಅಂದೆ. ಯಾಕೆಂದ್ರೆ ನಿಮಗೆ ನನ್ನ ಬಗ್ಗೆ ಕುತೂಹಲ ಬಂದಿದೆ. ನಾಳೆ ನಿಮ್ ಬರ್ತ್ಡೇ ಅಲ್ವಾ? ವಿಶ್ ಮಾಡೋಕೆ ಸ್ಪೆಷಲ್ ಗಿಫ್ಟ್ ತಗೊಂಡು ದೇವಸ್ಥಾನಕ್ಕೆ ಬರ್ತೀನಿ. ಅಲ್ಲಿವರೆಗೂ ಕ್ಯೂರಿಯಾಸಿಟಿನಲ್ಲಿ ನನಗೋಸ್ಕರ ಕಾಯ್ತೀರಿ. ಲೇ ಎಲ್ಲಲ್ಲ ಅವ್ನ್ ಬರ್ಲೇ ಇಲ್ವಲ್ಲೋ? ಬರ್ತಾನಿರವ. ನಿನ್ ಒಳ್ಳೇದಾಗ್ಲಿ ಕಣವ, ಹೇಳ್ತಾ ಇದ್ದಿದ್ ನನ್ನನ್ನ ಕಾಪಾಡ್ದಿಯಲ್ಲ. ಅಯ್ಯೋ ಅದ್ರಲ್ಲೇನಮ್ಮ, ಸತ್ಯ ನಿಮ್ಗೇನು ಆಗ್ಲಿಲ್ವಲ್ಲ? ಏನ್ ಮಾಡೋದವ್ವ, ವಯಸ್ಸಾಗೋಯ್ತು, ಶಕ್ತಿ ಕಡಿಮೆ ಕಂತಾಯಿ. ನೀವ್ಯಾಕ ಮಾಲಿಗೆ ಹೋದ್ರಿ? ಹೇಳಿದಿದ್ರೆ ನಾನೇ ಸೈನ್ ಹಾಕ್ಸ್ಕೊಂಡ್ ಬಂದ್ ಕೊಡ್ತಿದ್ನಲ್ಲ. ನನ್ನ ಮಗನ ಹತ್ರನೇ ನಾನ್ ಸೋಯಿನ್ ಕೇಳೋದ. ಏನು ನೀವ್ ಆನಂದ್ ಅವ್ರ ತಾಯಿನ? ಅಯ್ಯೋ ನಾವ್ ಎಷ್ಟು ಲಕ್ಕಿನಮ್ಮ, ಇಂಥ ಕಲಾವಿದನ್ ತಾಯಿನ ನಾನ್ ಮಾತಾಡ್ಸಿದ್ನಲ್ಲ. ಅಮ್ಮ ನಂಗೆ ಆಶೀರ್ವಾದ ಮಾಡಿ. ಇರ್ಲಿ ಇರ್ಲಿ, ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ನಿನ್ನ ಹೆಸರೇನವ್ವ? ಗೀತಾ ಅಂತಮ್ಮ. ಇಡೀ ಕರ್ನಾಟಕನೇ ತಲೆ ತೂಗೋ ಹಾಗೆ ಹಾಡ್ತಾರಲ್ಲ ಆನಂದ್, ಅವರೆಲ್ಲಮ್ಮ ಗ್ರೇಟ್. ಅವ್ರಿಗೆ ಜನ್ಮ ಕೊಟ್ಟು ಲಾಲಿ ಹಾಡಿ ಈ ಮಟ್ಟಕ್ಕೆ ಅವ್ರನ್ನ ಬೆಳೆಸಿದಿರಲ್ಲ, ನೀವು ಗ್ರೇಟ್. ಬಾಗು ನೀನು. ಬರ್ತಾಳೆ, ಬಂದೇ ಬರ್ತಾಳೆ. ಎಲ್ಲ ಕಡೆಗೆ ನೋಡ್ತಾ ಇರು. ಬಂದ್ಲು ಡ್ಯಾಶು ಬಂದ್ಲು. ಅಮ್ಮ, ನಿಮ್ ಮಗ ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿದ್ದಾರೆ? ಯಾರನ್ನ ಹುಡುಕ್ತಿರೋ ಹಾಗಿದೆ? ಪುಟ್ಸ್ವಾಮಿ, ಯಾರು ಹುಡುಕ್ತಿದ್ಯಪ್ಪ? ಯಾರು ಇಲ್ಲವಾ, ದೇವಸ್ಥಾನ ನೋಡ್ತಾ ಇದ್ದೆ. ಅವ ತಾಯಿ ಪ್ರಸಾದ. ಐ ಡ್ಯಾಶ್ ಯು ಅಂದ್ರೆ ಐ ಲವ್ ಯು. ಇದು ಬರ್ತ್ಡೇ ಡ್ಯಾಶ್, ಬರ್ತ್ಡೇ ಗಿಫ್ಟ್ ಮನೇಲಿದೆ, ತಗೊಳ್ಳಿ. ಬಾಯ್. ಗುರು, ಇದು ಕೋತಿಗಳು ಸಾರ್, ಕೋತಿಗಳಲ್ಲ ಗುರು. ಪ್ರೇಮಿ ನಂಬರ್ 1. ಹೋಗು ಗುರು, ಹೇಳು
ಪ್ರೀತ್ಸೆ ಪ್ರೀತ್ಸೆ. ಏನಾಯ್ತು ಏನಾಯ್ತು? ಹೆದರ್ಕೊಂಡ್ಬಿಟ್ರ ಆನಂದ್? ಇದು ನಾನ್ ನಿಮಗ್ ಕಳಿಸ್ತಿರೋ ಬರ್ತ್ಡೇ ಗಿಫ್ಟ್. ಬ್ಲಾಸ್ಟರ್ ನಿಮ್ಮೇಲ್ ಬಿದ್ದ ಈ ಕಲರ್ ಪೌಡರ್ ಹೂ ಎಲ್ಲ ಕೇವಲ ವಸ್ತುಗಳಲ್ಲ, ನನ್ನ ಹೃದಯ ಅಂತ ತಿಳ್ಕೊಡಿ. ನಿಮ್ಗಿನ್ನೂ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಾನ್ ನಿಮ್ಮನ್ ಪ್ರೀತಿಸ್ತೀನಿ ಅನ್ನೋಕೆ ನಾನ್ ಇನ್ನೇನ್ ಮಾಡ್ಬೇಕು ಹೇಳಿ? ಪುಟ್ಸಾಮಿ, ಇದೇನಿಲ್ಲ ಇದು? ಡ್ಯಾಶ್ ಅವ ಫಸ್ಟ್ ಡ್ಯಾಶ್ ಯು, ಈಗ ಬ್ಲಾಸ್ಟ್. ಇದು ಸೈಲೆಂಟ್ ಲವ್ ಅಲ್ಲವಾ, ಸಿಕ್ಕಾಪಟ್ಟಿ ಸೌಂಡ್ ಮಾಡ್ತಿರೋ ವಯೋಲೆಂಟ್ ಲವ್. ನೋವಾ? ಅಯ್ಯೋ ನೋವಲ್ಲವ, ಲವ್ ಪಿರುತಿ. ಇವನ್ ಲವ್ವರು ಇವನು ಹುಟ್ಟುತ್ತಪ್ಪಕ್ಕೆ ಕಳ್ಸಿರೋ ಗಿಫ್ಟ್ ಇದು. ಇವನ್ಗೋಸ್ಕರ ಅವ್ಳ ಹೃದಯನ ಡಮ್ ಅಂತ ಬ್ಲಾಸ್ಟ್ ಮಾಡ್ಕೊಳಕ್ಕೂ ರೆಡಿ ಅಂತೆ. ಹೌದನ ಪುಟ್ಸಾಮಿ, ನೀನು ಹುಡುಗಿನ ಪಿರೋತಿ ಮಾಡ್ತಿದ್ಯೆ? ಅಯ್ಯವ, ಹುಡುಗಿನ ಪ್ರೀತಿ ಮಾಡದೆ ಇನ್ನೇನು ಹುಡುಗನ್ ಪ್ರೀತಿ ಮಾಡ್ತಾರ? ಅಲ್ಲವಾ ಅದು ಎಂತ ಪ್ರಶ್ನೆ ಕೇಳ್ತೀಯವ? ಯಾವ್ದಾರ ಮಗ ತಾಯಿ ಹತ್ರ ಬಂದು ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾನ? ಹಂಗೆ ಅವನು ಹೇಳ್ಬೇಕಾಗಿರೋದ್ನ ಹಿಂಗ್ ಹೇಳವನೇ. ತಿಪ್ಪೆ, ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡ ನೀನು. ಅವ ಅದೇನು ಅಂದ್ರೆ ನೀನ್ ಸುಮ್ಮನ್ ಕುಂತ್ಕೊಳಲ್ಲ? ಲೇ ತಿಪ್ಪೆ, ಅದ್ ಯಾವ ಹುಡುಗಿ ಅಂತ ಹೇಳಲ್ಲ? ಅದೇ ಇವತ್ ದೇವಸ್ಥಾನದಲ್ಲಿ ನಿನ್ ಪಕ್ಕದಲ್ಲಿ ನಿಂತ್ಕೊಂಡು ನಿನ್ನೆ ಸೆಟಪ್ ಮಾಡ್ತಿದ್ಲಲ್ಲ, ಅದೇ ಹುಡುಗಿನೇ. ಯಾರು? ಓಹೋ, ಆ ಗೀತಾ ಅಂತ ಹೇಳಿದ್ಲಲ್ಲ, ಆ ಹುಡುಗಿನ? ಊನವ, ಆ ಗೀತಾನೇ ಈ ಗೀತಾ. ಅವೋ ನನ್ ಮಾತ್ ಕೇಳವು. ಈ ತಿಪ್ಪೇಸ ಸುಮ್ನೆ ಏನೇನು ಹೇಳ್ತಾವನೆ. ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ ಕಣವು. ಅಯ್ಯೋ ಅವ ಇಲ್ಲಿ ನೋಡಿಲ್ಲಲ್ಲ, ಇದೆಲ್ಲ ಹುಡುಗಿ ಕಳಿಸಿರೋ ಹಳೇ ಗಿಫ್ಟ್ಗಳು. ಹುಷಾರಾಗಿಡು ಅಂತ ಇವನೇ ಹೇಳವನೆ. ಇಲ್ಲಿ ನೋಡಿ, ಐ ಐ ಅಂದ್ರೆ ಅವಳು ಅಂತ ಅರ್ಥ. ರೇ ಸ್ವಾಮಿ ಕೊಡ್ರಿ ಕೊಡ್ರಿ. ಇಲ್ಲಿ ನೋಡಿಲಿ, ಯು ಯು ಅಂದ್ರೆ ಇವನು ಅಂತ ಅರ್ಥ. ನೋಡಿಲಿ ಮಧ್ಯದಲ್ಲಿ ಏನು ಅಂತ ಕೇಳವಳೆ, ಗೊತ್ತಾ? ಇವಾಗ ಲವ್ ಅಂತ ಬ್ಲಾಸ್ಟ್ ಮಾಡ್ಬಿಡವಳೆ. ಅವನ್ ಯಾಕ್ಲ ಹೊಡಿತಿದ್ಯಾ? ಇದ್ದಂಗೆ ಹೇಳಿದ್ರು ಎದ್ದು ಬಂದ್ ಎದ್ಗೋದ್ರಂತೆ. ಅವ್ನ್ ನೋಡಿತಾವ್ನೆ ಯಾಕ್ಲಾ? ನಿನ್ ಪಾಲಕ್ ನಾ ಏನ್ ಸತ್ತೋಗಿದ್ನ ನಾನ್ ತಾವ್ ಹೇಳ್ಬೇಕಾಯ್ತು ಕಣ್ಲಾ? ಅವ್ವ, ನಾನು ವಯಸ್ಸಿಗೆ ಬಂದಿದ್ದೀನಿ, ನನ್ಗೊಂದ್ ಹುಡುಗಿ ಮದುವೆ ಮಾಡು ಅಂತ ನನಗೆ ಹೇಳ್ಬೇಕಾಯ್ತು ಕಣ್ಲಾ? ಹೇಳಿದ್ದೆ ಗಾದನ? ಮೀಸೆ ಬಂದವ್ರಿಗೆ ದಿವಸ ಕಾಣಕ್ಕೆಲ್ವಂತೆ, ದಿವಸ ಕಾಣ್ತಾರೆ ಹಾಳಾಗೋಲಿ. ನಿಂಗೆ ಎತ್ತಳು ಕಾಣಲಿಲ್ಲ ಬಿಡು. ನನ್ ಮಾತ್ ಕೇಳವ. ನಾವು ಮಾತು ಹೇಳೋದು ಬೇಡ, ಕೇಳೋದು ಬೇಡ. ನಿಂಗೆ ಇಷ್ಟ ದಿವಸ ಎತ್ತಳು ಬೇಕಾಗಿದ್ಲು, ಈಗ ಬೇಕಾಗಿಲ್ಲಲ್ವಾ? ಹೋಗನಪ್ಪ, ಈಗ ಬಲ್ತ್ಕೊಂಬಿಟ್ಟವನಲ್ಲೋ. ಹೌದು, ಬಲ್ತ್ಕೊಂಬಿಟ್ಟವನೆ. ಈಗ ಅವ್ವ ಯಾಕೆ ಬೇಕಪ್ಪ? ನಿಂಗೆ ಇಷ್ಟ ಬಂದಂಗ್ ಮಾಡಪ್ಪ. ನಂಗೆ ಗೊತ್ತಿಲ್ಲ, ನಂಗೆ ಇವನು ಹೇಳ್ಬೇಡ. ನಿಂಗೆ ಇಷ್ಟ ಬಂದಂಗ್ ಮಾಡ್ಕೊ. ಮಾಡ್ತಾರ ಮಾಡ್ರಿ. ನಿನಗೇನಾಗಿತ್ತು ಮೊದ್ಲೇ ಹೇಳಕ್ಕೆ? ಅಷ್ಟೇ ಕೇಳ್ಕೊಂಡು ಅಡಿಗೆ ಮನೆಗೆ ಗೊತ್ತಿಲ್ಲ. ಬಾ, ಇವತ್ತು ನಿನಗೆ ಮುದ್ದನೆ ಇಲ್ಲ. ಬಾ ಇಲ್ಲಿ ಬಾ, ಇಲ್ಲಿ ಇನ್ನೊಂದು ಅವ ಅವೋ ಏನವಾ ಗಮ್ಮಂತ ವಾಸನೆ ಬತ್ತೈತೆ? ನಾನಿವತ್ತು ಲಕ್ಷ ಹಾಕಿ ಸ್ನಾನ ಸದ್ಯ ಮಾಡಿದ್ದೆ. 56 ಸ್ನಾನ ಮಾಡಿದ್ಯಲ್ಲ, ತುಪ್ಪದಾಗ ಏನಾರು ಮಾಡಿದ್ಯಾ? ನನಗೆ ಫಸ್ಟ್ ನನಗೆ ಪೊಂಗಲು. ಅದೇನವಾ, ನಿಂಗ್ ಪೊಂಗಲ್ ಮಾಡೋಕೆ ಬರಲ್ಲ ಅಂತಿದ್ದೆ, ಅದ್ ಹೆಂಗ್ ಮಾಡ್ದೆ? ಮೊದ್ಲದನ್ ತಿಂದ್ ಹೆಂಗೈತೆ ಅಂತ ಹೇಳಕ್ ಹೇಳ. ಸಕ್ಕತ್ತಾಗಿದೆ ಕಣವ. ಇದೇನವಾ ಬೆಳ್ಬೆಳ್ಗೆನೆ ಸಿಹಿ ಮಾಡ್ಬಿಟ್ಟಿದ್ಯಾ? ಅವ್ವ ಅನ್ಕೊಂಡಿದ್ ಕೆಲ್ಸ ಆಗೋಯ್ತಲ್ಲ, ಅದಕ್ಕೆ ಮಾಡವಳೆ. ಅವ್ವ ಆ ಡ್ಯಾಶು ಮನೆ ಹೋಗಿ ಹಿಗ್ಗ ಮಗ ಹೋಗಿದು ಮಾನ ಮರ್ಯಾದೆ ತೆಗೆದು ಅದೇ ಫೋರ್ಸಲ್ಲಿ ಹೋಗಿ ಒಂದು ಸುಂದರವಾದ ಹುಡುಗಿನ ಹುಡುಕಿ ನನ್ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ಟವಳೆ. ಅವ ನೀನ್ ಸ್ವಲ್ಪ ಅರ್ಜೆಂಟ್ ಮಾಡ್ದೆ ಅಂತ ಕಾಣುತ್ತೆ. ಏನೋ ಹುಡುಗ್ ಬುದ್ಧಿ ಹಾಗೆಲ್ಲ ಮಾಡಿದ್ಲು, ಅದಕ್ಕೆ ನೀನ್ ಅವ್ರ ಮನೆಗೆ ಹೋಗಿ ಹಾಗೆಲ್ಲ ಗಲಾಟೆ ಮಾಡ್ಬಾರ್ದಾಗಿತ್ತು ಅನ್ಸುತ್ತೆ. ಯೋನ್ ಮಾಡಿದ್ರೆ ಸರಿ, ಯೋನ್ ಮಾಡಿದ್ರೆ ತಪ್ಪು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ ಮನೆಗ್ ಸೊಸೆ ಆಗೋಳ್ನ ನಾನೇ ಹುಡುಕಿ ಕರ್ಕೊಂಡ್ ಬಂದಿನಿ ಅಂತ ಹೇಳ. ಸಕ್ಕರೆ ಪೊಂಗಲ್ ಚೆನ್ನಾಗೈತೆ ಅನ್ನಲ್ಲ, ಅದನ್ನ ಮಾಡಿದ್ ನಾನಲ್ಲ, ಆ ಹುಡುಗಿನೇ. ಅವಳನ್ನ ನೋಡಿ ಹೆಂಗವಳೆ ಅಂತ ಹೇಳಕ್ ಹೇಳು. ಅವ್ವ, ಅವ ಇದೇನವ ಇದು? ಮಗ, ನಾನ್ ನಿನ್ ಎತ್ತೋಳು ಕಣ್ಲ. ನೀನು ಗೀತನ ಪಿರೂತಿ ಮಾಡ್ತಿರೋ ವಿಷಯ ನನಗೆ ಗೊತ್ತಾಯ್ತಿದ್ದಂಗೆ ಇವಳು ನನ್ನ ಮನೆಗೆ ಸರಿಯಾದ ಸೊಸೆ ಅಂತ ತೀರ್ಮಾನ ತಗೊಂಡು ಕರ್ಕೊಂಡ್ ಬಂದು. ಏನು ಮಾತಾಡ್ಬೇಕು ಅಂದ್ರಂತೆ ಅಮ್ಮ ಹೇಳಿದ್ರು.
ಐ ಡ್ಯಾಶ್ ಯು ಅಂದ್ರೆ ಐ ಲವ್ ಯು ಅಲ್ಲ? ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ಅದೇನು ಈ ಲವ್ ಅನ್ನುವಾಗ ನಿಮ್ಗೆ ಅಷ್ಟೊಂದು ಧೈರ್ಯ ಬಂದ್ಬಿಡುತ್ತೆ. ಅದೇ ಈ ಮದುವೆ ವಿಷಯ ಬಂದಾಗ ಫುಲ್ ಎದುರ್ಕೊಂಡು ಸೈಲೆಂಟ್ ಆಗಿ ಡೌ ಮಾಡ್ತಿರಲ್ಲ, ಯಾಕಾಗೆ? ಹಾಗಲ್ಲ. ಈಗೇನು ಮಾತಾಡ್ಬೇಡಿ, ಆಗ್ಲೇ ಬೇಕಾದಷ್ಟು ಮಾತಾಡಾಯ್ತಲ್ಲ. ಈಗ ನಾನು ಕೇಳೋದು ಉತ್ತರ ಕೊಟ್ರೆ ಸಾಕು. ನಂಬರ್ 1, ನನ್ಗೆ ಈ ಮದುವೆ, ಪ್ರೀತಿ, ಪ್ರೇಮ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ನನ್ನ ತಾಯಿ. ನಾನೊಬ್ಳು ಅನಾಥೆ. ತಂದೆ, ತಾಯಿ, ಅಕ್ಕ ತಂಗಿರ ಜೊತೆ ಬೆಳೆದವಳಲ್ಲ. ನಿಮ್ ತಾಯಿನ ನನ್ನ ತಾಯಿ ಅನ್ಕೋತೀನಿ. ಅವ್ರನ್ನ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋತೀನಿ. ನಂಬರ್ 2, ನಾನೊಬ್ಬ ನಂಬರ್ 1 ಪ್ರೊಫೆಷನಲ್ ಸಿಂಗರ್ ಇರ್ಬೋದು. ಈ ಪಾಪ್ಯುಲಾರಿಟಿ ಅನ್ನೋದು ಯಾವತ್ತೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನ್ ನಿಮ್ಮನ್ನ ಪ್ರೀತಿಸ್ತಿರೋದಕ್ಕೆ ಕಾರಣ ನಿಮ್ಮ ಪಾಪ್ಯುಲಾರಿಟಿ ಅನ್ನೋದು ನಿಜ. ಆದ್ರೆ ನಾನು ಪ್ರೀತಿಸ್ತಿರೋದು ನಿಮ್ಮ ಪಾಪ್ಯುಲಾರಿಟಿನಲ್ಲ, ನಿಮ್ಮನ್ನ, ನಿಮ್ಮ ಸಂತೋಷನ, ಹಾಗೆ ನಿಮ್ಮ ದುಃಖನೂ ಕೂಡ ಜೊತೆ ಜೊತೆಯಾಗಿ ಹಂಚ್ಕೋತೀನಿ. ನಾನ್ ನಿಮ್ಮ ಶ್ರೀಮಂತಿಕೆ ನೋಡಿ ಬಂದವಳಲ್ಲ. ನಿಮ್ಮ ಜೊತೆ ಗಂಜಿ ಕುಡಿದು ಬದುಕಬೇಕಾಗಿ ಬಂದ್ರೂ ಸರಿ, ಸಂತೋಷದಿಂದ ಸ್ವೀಕರಿಸ್ತೀನಿ. ಆದ್ರೆ ನಿಮ್ಮ ಹೆಂಡತಿಯಾಗಲ್ಲ, ನಿಮ್ಮ ಅಭಿಮಾನಿಯಾಗಿ ನೀವು ಪಾಪ್ಯುಲಾರಿಟಿ ಕಳ್ಕೊಳ್ಳೋದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ.